ದೇಸಾಯಿ ವಾಡೆ ಆ ಜಾಗದೊಳಗೆ ಈ ಶಾಲೆ ಇವತ್ತು ನಿರ್ಮಾಣ ಆಗ್ಯದ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾರ. ಹೆಣ್ಣು ಅಬಲೆ, ಹೆಣ್ಣು ಕೆಲಸಕ್ಕೆ ಬಾರದವಳು, ಹೆಣ್ಣು ಯಾವುದಕ್ಕೂ ಉಪಯೋಗ ಇಲ್ಲದವಳು ಅನ್ನುವಂಥ ಕಾಲಘಟ್ಟದೊಳಗ ರಾಣಿ ಚೆನ್ನಮ್ಮ ಆದಿಯಾಗಿ ಅನೇಕ ಮಹಿಳೆಯರು ಬ್ರಿಟಿಷರ ವಿರುದ್ಧ ಹೋರಾಡಿದಾರ. ಅದೇ ರೀತಿಯಾಗಿ ರಾಣಿ ಚೆನ್ನಮ್ಮನು ಕೂಡ ಸಣ್ಣ ಸೈನ್ಯವನ್ನ ಕಟ್ಟಿಕೊಂಡು ಬ್ರಿಟಿಷರನ್ನ ಬಗ್ಗು ಬಡಿದಂತ ಉದಾಹರಣೆಗಳು ಇತಿಹಾಸದೊಳಗ ದಾಖಲೆಗಳು. ರಾಣಿ ಚೆನ್ನಮ್ಮನವರ ತಂದೆ ಧೂಳಪ್ಪಗೌಡ ದೇಸಾಯಿ ಅವರು ಯುದ್ಧ ಕಲೆಯೊಳಗ ನಿಪುಣರಾಗಿದ್ರಂತೆ. ಅವ್ರ ತಂದೆಯವರಾದ ಧೂಳಪ್ಪಗೌಡ ದೇಸಾಯಿ ಅವರು ಕೂಡ ರಾಣಿ ಚೆನ್ನಮ್ಮನವರಿಗೆ ಎಲ್ಲ ಯುದ್ಧ ಕಲೆಗಳನ್ನ, ಕತ್ತಿವರಿಸೆಯನ್ನ, ಕುದುರೆ ಓಡಿಸುವುದನ್ನ ರಾಣಿ ಚೆನ್ನಮ್ಮ ಸಣ್ಣಕ್ಕೆ ಇರ್ತಾಗಿಂತಾನೆ ಎಲ್ಲವನ್ನ ಕಲಿಸಿ ಕೊಡ್ತಾರಂತ. ಇವತ್ತ ಇತಿಹಾಸವನ್ನ ಹುಡ್ಕೊಂತ ಕಿತ್ತೂರು ಕೋಟೆಯ ಆವರಣಕ್ಕೆ ಬಂದ ಕಾರಣ ಏನು ಅಂತಂದ್ರ, ಇಲ್ಲಿಂದ ಸರಿಸುಮಾರು 200 ವರ್ಷಗಳ ಹಿಂದ ಜಾನ್ ಥಾಕ್ರೆ ಅನ್ನುವಂತ ಬ್ರಿಟಿಷ್ ಅಧಿಕಾರಿಯನ್ನ ಒಡೆದುರುಳಿಸಿ ಇವತ್ತಿಗೆ ಅಂದ್ರೆ 2024ನೇ ಇಸ್ವಿಗೆ 200 ವರ್ಷಗಳು ಪೂರೈಸ್ತವ. ಆ ನಿಟ್ಟಿನೊಳಗ ಇತಿಹಾಸದ ದಿನಗಳನ್ನ ನೆನೆಯುವಂತ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಯಾಕಂದ್ರ ಕನ್ನಡ ನಾಡಿನೊಳಗ ಹಲವಾರು ವೀರರು, ಶೂರರು, ಶೂರಮಣಿಗಳು ಬ್ರಿಟಿಷರ ವಿರುದ್ಧ ಹೋರಾಡಿ ಜಯಶಾಲಿಯಾಗಿದ್ದನ್ನ ಇತಿಹಾಸ ನಮಗ ತಿಳಿಸಿಕೊಡ್ತದ. ಕನ್ನಡ ನಾಡಿನೊಳಗ ಹುಟ್ಟಿ, ಕನ್ನಡ ನಾಡಿನೊಳಗ ಬೆಳೆದು, ಕನ್ನಡ ನಾಡು ನುಡಿ, ಕನ್ನಡದ ಜನತೆಗಾಗಿ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಂತ ಹಲವಾರು ಮಹನೀಯರು ನಮಗ ಕಾಣಸಿಗ್ತಾರ. ಕನ್ನಡಿಗರಾದ ನಾವು ಕನ್ನಡಿಗರ ಬಗ್ಗೆ ಹೇಳೋದಕ್ಕೆ ಹೆಮ್ಮೆನೂ ಅದ. ಅದರ ಜೊತೆಗೆ ಕನ್ನಡಿಗರ ಬಗ್ಗೆನೇ ಹೆಚ್ಚು ಒತ್ತನ್ನು ಕೊಟ್ಟು ಹೆಚ್ಚು ಪ್ರಚಾರ ಮಾಡುವಂತ, ಅಂದ್ರೆ ಇತಿಹಾಸವನ್ನ ಹೆಚ್ಚು ಮರುಕಳಿಸುವಂತಹ ಕರ್ತವ್ಯ ಕನ್ನಡಿಗರಾದ ನಮ್ಮ ಮೇಲದ. ರಾಣಿ ಚೆನ್ನಮ್ಮನ ಗಂಡ ಮಲ್ಲಸರ್ಜ ದೇಸಾಯಿ ತೀರ್ಕೊಂಡ ಮೇಲೆ ಸಂಸ್ಥಾನದ ಜವಾಬ್ದಾರಿ ಎಲ್ಲ ರಾಣಿ ಚೆನ್ನಮ್ಮನ ಮೇಲೆ ಬೀಳ್ತದ ಅನ್ನೋದು ತಮ್ಗೆಲ್ಲ ಗೊತ್ತಿರುವಂತ ವಿಷಯ. ಆದ್ರೆ ಹೆಚ್ಚು ಜನಕ್ಕೆ ಗೊತ್ತಿಲ್ಲದೆ ವಿಚಾರ ಏನು ಅಂತಂದ್ರ, ರಾಣಿ ಚೆನ್ನಮ್ಮನೊಳಗ ಶೂರತ್ವವನ್ನ ಕಾಣುವಂತ ನಾವು ತ್ಯಾಗದ ಮನೋಭಾವನೂ ಕೂಡ ರಾಣಿ ಚೆನ್ನಮ್ಮನೊಳಗೆ ಇತ್ತು ಅನ್ನೋದನ್ನ ನಾವು ಗುರುತಿಸಬೇಕಾಗಿದೆ. ರಾಣಿ ಚೆನ್ನಮ್ಮನ ಮಗ ಶಿವಬಸವರಾಜ, ಶಿವಬಸವರಾಜನಿಗೆ ಪಟವನ್ನ ಕಟ್ಟುವ ಎಲ್ಲ ಅವಕಾಶಗಳು ರಾಣಿ ಚೆನ್ನಮ್ಮನಿಗಿತ್ತು. ಆದ್ರೆ ರಾಣಿ ಚೆನ್ನಮ್ಮ ಸ್ವಾರ್ಥಿಯಾಗದೆ ನಿಸ್ವಾರ್ಥಿಯಾಗಿ ಮಾಡಿದ ಕೆಲಸ ಏನು ಅಂತಂದ್ರ, ತನ್ನ ಉದರದಿಂದ ಜನಿಸಿದಂತ ಶಿವಬಸವರಾಜನಿಗೆ ಪಟವನ್ನ ಕಟ್ಟಲಾರದೆ ತನ್ನ ಅಕ್ಕನಾದ ರುದ್ರಮ್ಮನ ಮಗನಿಗೆ ಪಟವನ್ನ ಕಟ್ಟಲಿಕ್ಕೆ ಮುಂದಾಗ್ತಾರ. ಈ ನಿಟ್ಟಿನೊಳಗ ಶಿವಬಸವರಾಜನಿಗೆ ಭೈರವಿ ಕಂಕಣವನ್ನ ಕಟ್ತಾರ. ಭೈರವಿ ಕಂಕಣವನ್ನ ಕಟ್ಟಿಕೊಂಡವರು ಸಾಮ್ರಾಜ್ಯದ ರಾಜನಾಗ್ಲಿಕ್ಕೆ ಬರೋದಿಲ್ಲ, ರಾಜನ ಅಂಗರಕ್ಷಕರಾಗಿ ಅವರು ಮುಂದುವರಿಬಹುದು ಅನ್ನುವಂತ ಉದ್ದೇಶದಿಂದ ಸ್ವಂತ ಮಗನಾದ ಶಿವಬಸವರಾಜನಿಗೆ ಭೈರವಿ ಕಂಕಣವನ್ನ ಕಟ್ಟಿ ತನ್ನ ಅಕ್ಕನ ಮಗನಾದ ರುದ್ರಮ್ಮನವರ ಮಗನಿಗೆ ರಾಜ್ಯದ ಪಟ್ಟಾಧಿಕಾರವನ್ನ ಕಟ್ತಾರ ಅಂತ ಇತಿಹಾಸ ನಮ್ಗೆ ಹೇಳ್ತದ. ಇದರಿಂದ ರಾಣಿ ಚೆನ್ನಮ್ಮನೊಳಗ ಶೂರತ್ವ ಅಷ್ಟೇ ಅಲ್ಲದೆ ತ್ಯಾಗದ ಮನೋಭಾವನೆ ಕೂಡ ಸೂರ್ಯನ ಪ್ರಕಾಶನಷ್ಟೇ ಪ್ರಕಾಶಮಯವಾಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಮಹಾನ್ ಘಟಾನುಘಟಿಗಳ ಸೈನ್ಯವನ್ನ ಕಟ್ಟಿದ್ದಷ್ಟೇ ಅಲ್ಲದೆ ಸಂಸ್ಥಾನದ ಏಳಿಗೆಗಾಗಿ, ಸಂಸ್ಥಾನದ ಹಿತರಕ್ಷಣೆಗಾಗಿ ತನ್ನ ಮಗನಿಗೆ ಬಂದಂತಹ ಅವಕಾಶವನ್ನ ತಪ್ಪಿಸಿ ತನ್ನ ಅಕ್ಕನ ಮಗನಿಗೆ ಪಟವನ್ನ ಕಟ್ಟಿದಂತಹ ರಾಣಿ ಚೆನ್ನಮ್ಮ ಇತಿಹಾಸದ ಪುಟದೊಳಗ ತ್ಯಾಗಮಯಿಯಾಗಿ, ತ್ಯಾಗಮೂರ್ತಿಯಾಗಿ ನಮಗ ಎದ್ದು ಕಾಣ್ತಾರ. ಅವರ ತ್ಯಾಗದ ಮನೋಭಾವನೆ, ತ್ಯಾಗದ ಸೂರ್ಯ ಶಿಖರವೇ ನಮಗ ಇತಿಹಾಸದೊಳಗ ಕಾಣ್ತದ ಅಂತ ಹೇಳ್ಬೋದು. ಕಾಕತಿಯಿಂದ ಕಿತ್ತೂರು ಸುಮಾರು 24 ಕಿಲೋಮೀಟರ್ ದೂರದಾಗದ. ಕಾಕತಿಯಿಂದ ಕಿತ್ತೂರಿಗೆ ಅಂದ್ರ ದೇಸಾಯಿ ಮನೆತನಕ್ಕೆ ಮಲ್ಲಸರ್ಜ ದೇಸಾಯಿ ಅವರಿಗೆ ಮದುವೆ ಮಾಡಿ ಕೊಡ್ತಾರ ಕಿತ್ತೂರು ಚೆನ್ನಮ್ಮನ. ಹತ್ಬೇಕಾದ್ರ ದಂಬಂದೋತು ಕಿತ್ತೂರು ಚೆನ್ನಮ್ಮ ಹುಟ್ಟಿದಂತ ಕಾಕತಿ ಗ್ರಾಮ ಬೆಳಗಾವಿಯಿಂದ 6 ಕಿಲೋಮೀಟರ್ ದೂರದಾಗ ಐತಿ. ನಮ್ಮ ಕಾಕತಿ ಕೋಟೆ ಮೇಲೆ ಕನ್ನಡ ಧ್ವಜ, ಆ ಬುರ್ಜಿನ ಮೇಲೆ ಕನ್ನಡದ ಬಾವುಟ ಏರುತ್ತಿದೆ, ಹಾರುತ್ತಿದೆ ಕನ್ನಡದ ಬಾವುಟ ನೋಡ್ರಿ. ಈ ಕಾಕತಿ ಕೋಟೆಯನ್ನ ಅಭಿವೃದ್ಧಿಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರದವರು ಕೋಟ್ಯಾಂತರ ರೂಪಾಯಿ
ಖರ್ಚನ್ನು ಕೂಡ ಮಾಡಿದಾರಂತ. ಆದ್ರೆ ಏನು ಕಾರಣ ಏನೋ ಗೊತ್ತಿಲ್ಲ, ಈ ಕೋಟೆ ಮುಂಭಾಗದೊಳಗ ಯಾವುದೋ ಒಂದು ಬೋರ್ಡ್ ಕೂಡ ಇಲ್ಲ, ಅಂದ್ರೆ ನಾಮಫಲಕನು ಅಳವಡಿಸಿಲ್ಲ. ಕಿತ್ತೂರು ಚೆನ್ನಮ್ಮ ಬರೀ ಮಹಿಳೆಯರಿಗಷ್ಟೇ ಅಲ್ಲದೆ ಪುರುಷರಿಗೂ ಕೂಡ ಸ್ಫೂರ್ತಿಯಾಗಿ ನಿಲ್ಲುವಂತಹ ಕೆಚ್ಚದೆಯ ರಾಣಿ ಅಂದ್ರು ತಪ್ಪಾಗ್ಲಿಕ್ಕಿಲ್ಲ. 12ನೇ ಶತಮಾನದೊಳಗ ಅಕ್ಕನಾಗಮ್ಮ ಅನ್ನೋ ಶರಣೆ ವಚನಗಳನ್ನ ರಕ್ಷಣೆ ಮಾಡ್ಲಿಕ್ಕಾಗಿ, ಕನ್ನಡ ನಾಡಿಗಾಗಿ, ಧರ್ಮಕ್ಕಾಗಿ, ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ನಿರಂತರ ಹೋರಾಟವನ್ನ ಮಾಡ್ತಾಳ. ಕನ್ನಡ ನಾಡಿನೊಳಗ ಅನೇಕ ಮಹಿಳೆಯರು ಹೋರಾಟವನ್ನ ಮಾಡಿದಾರ. ಅವರೆಲ್ಲ ಹೋರಾಟದ ಹಾದಿಗಳು ಬೇರೆ ಬೇರೆ ಇರಬಹುದು, ಆದ್ರ ಅವರೆಲ್ಲ ಉದ್ದೇಶಗಳು ಮಾತ್ರ ಒಂದಿತ್ತು. ಅದೇನು ಅಂತಂದ್ರ ಕನ್ನಡ ನಾಡಿನ ರಕ್ಷಣೆ, ಕನ್ನಡ ಜನರ ರಕ್ಷಣೆ ಆಗಿತ್ತು. ಅದೇ ರೀತಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮನು ಕೂಡ ಕನ್ನಡ ನಾಡಿನ ರಕ್ಷಣೆಗಾಗಿ, ಕನ್ನಡ ಜನರ ರಕ್ಷಣೆಗಾಗಿ ಅವಿರತ ಹೋರಾಟ ಮಾಡಿದ್ರು. ಸಣ್ಣ ಸೈನ್ಯವನ್ನ ಕಟ್ಕೊಂಡಿದ್ರು ಸಹಿತ ಅನೇಕ ಬ್ರಿಟಿಷ್ ಅಧಿಕಾರಿಗಳನ್ನ ಮಣ್ಣು ಮುಕ್ಕಿಸಿ ಜಯಶಾಲಿಯಾದಂತ ಉದಾಹರಣೆಗಳು ನಮಗ್ ಕಾಣಸಿಗ್ತಾವ. ನೋಡ್ರಿ, ನೀವು ನೋಡ್ತಾ ಇರುವಂತದ್ದು ಕಾಕತಿ ಕೋಟೆಯ ಸ್ಥಿತಿ, ದುಸ್ಥಿತಿ ಅಂತಾನೂ ಅನ್ಬಹುದು. ಕಾಕತಿ ಕೋಟೆಯ ಅವಶೇಷಗಳೆಲ್ಲ ಬಿದ್ದು ನಾಶವಾಗಿ ಹೋಗ್ಯವ. ಇದ್ರ ಕುರಿತಾಗಿ ಪ್ರಭುತ್ವ ಕೂಡ ಯೋಚನೆ ಮಾಡಬೇಕು. ಯಾಕಂದ್ರ ಇತಿಹಾಸವನ್ನ ನಾವು ಅಳಿಸ್ಕೊಂತ ಹೋದ್ರ ಅದು ಅಳದೋಗ್ಬಿಡ್ತದ. ಇತಿಹಾಸವನ್ನ ಉಳಿಸುವ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಇವತ್ತಿನ ಯುವ ಪೀಳಿಗೆಗೆ ಇತಿಹಾಸದ ಅವಶ್ಯಕತೆ ಬಹಳಷ್ಟದ. ಇತಿಹಾಸದ ಕೊರತೆ ನಮ್ಮೊಳಗ ಎದ್ದು ಕಾಣ್ತದ. ಅದಕ್ಕೆ ಇತಿಹಾಸವನ್ನ ಉಳಿಸುವ ಕಾರ್ಯ ನಮ್ಮ ಮೇಲದ, ಪ್ರಭುತ್ವದ ಮೇಲದ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿಂದ ಅಂದ್ರ ಕೋಟೆಯ ಮ್ಯಾಲಿಂದ ನಿಮ್ಗ ಕಾಕತಿ ಗ್ರಾಮ ಯಾವ ರೀತಿ ಕಾಣುತ್ತಾ ಅನ್ನೋದನ್ನ ನಿಮ್ಗೆ ಇವತ್ತ ಇಲ್ಲಿ ತೋರಿಸ್ತೀನಿ ಬರ್ರಿ. ಚೆನ್ನಮ್ಮ ಹುಟ್ಟಿದಾಗ ಕಾಕತಿ ಗ್ರಾಮ ಒಂದು ಕುಗ್ರಾಮ ಆಗಿತ್ತು. ಅದೊಂದು ಸಣ್ಣ ಹಳ್ಳಿ ಅನ್ಸ್ಕೊಂಡಿತ್ತು. ಆದ್ರೆ ಇವತ್ತು ದೊಡ್ಡ ಹೋಬಳಿಯಾಗಿ ಬೆಳೆದು ನಿಂತದ. ಯಾರಾದ್ರೂ ದೂರದಿಂದ ಪ್ರವಾಸಿಗರು ಬಂದ್ರ ಚೆನ್ನಮ್ಮನ ಇತಿಹಾಸ ಹೇಳ್ಕೊಳ್ಳಿಕ್ಕೆ ಯಾವ್ದೇ ರೀತಿ ಇಲ್ಲಿ ಕಾಕತಿ ಗ್ರಾಮದೊಳಗ ಚೆನ್ನಮ್ಮನ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಪುರಾವೆಗಳು ಯಾವುದು ಕಾಣ್ತಾ ಇಲ್ಲ. ಅದನ್ನು ಉಳಿಸುವಂತ ಪ್ರಯತ್ನ ಸರ್ಕಾರನು ಕೂಡ ಮಾಡಬೇಕು, ನಾವು ಕೂಡ ಮಾಡ್ಬೇಕಾಗ್ಯದ. ಇತಿಹಾಸ ಉಳಿಬೇಕು, ಬೆಳಿಬೇಕು ಅನ್ನೋ ಉದ್ದೇಶದಿಂದ. ಅಥವಾ ಮಲ್ಲಪ್ಪ ಈಗ ಕಿತ್ತೂರು ಚೆನ್ನಮ್ಮ ಅಂತ ಕಿತ್ತೂರಿನ ಈ ಉತ್ಸವ ಕೆಲವು ಬಂದಿರ್ತದೆ. ಅವಳ ಹೋರಾಟದ, ತ್ಯಾಗದ, ದುಡಿದ, ಮಡಿದ, ನೋಡಿದ, ವಿಶ್ಲೇಷಣೆ ಮಾಡಿದ, ಎದುರಿಸಿದ, ವೈರಿಗಳ ಓಡಿಸಲು ಯಶಸ್ವಿಯಾಗಿ ಮತ್ತೆ ಸೋತ, ಮೋಸದಿಂದ ಅವ್ರ ಬದುಕು ನಮ್ಮ ಕಲ್ಲು ಬಂದಿಟ್ಬಿಡ್ತಿಲ್ಲ. ಆ ಕಿತ್ತೂರಿಗೆ ಹೋದ್ರಂತೂ ಮೂಡೋದು ಆ ಒಂದೊಂದು ಕಲ್ಲು ಸಹಿತ ಮಾತಾಡಿದಾಗ ಹೇಳ್ತಾರೆ. ಒಂದೊಂದು ಕಲ್ಲು ಒಂದು ಕಥೆ ಬೆಳೆಯೋಪ್ಪ ಅನಿಸ್ತಿಲ್ಲ. ಒಳಗೆ ಹೋದಾಗ ಅಲ್ಲಿಯ ಹಾಳು ಬಿದ್ದಂಥ ಅರಮನೆ ನೋಡಿದಾಗ ಆ ನೋವುಗಳು, ಸಂಗತಿಗಳು ಇಷ್ಟೊಂದು ಬರುತ್ತದೆ. ಯಾಕಂದ್ರೆ ಅವ್ರು ನಮ್ಮವರು ಅನ್ನುವಂಥ ಭಾವನೆ ಮಾಡಿದಾಗ ಬಿದ್ದಂಥ ಅರಮನೆ ನೋಡಿದಾಗ ಆ ನೋವುಗಳು, ಸಂಗತಿಗಳು ಇಷ್ಟೊಂದು ಬರುತ್ತದೆ. ಯಾಕಂದ್ರೆ ಅವ್ರು ನಮ್ಮವರು ಅನ್ನುವಂಥ ಭಾವನೆ ಮಾಡಿದಾಗ ಆ ನೆಲೆಯಲ್ಲಿ ಕಿತ್ತೂರಿನ ಈ ಒಂದು ಉತ್ಸವ ಸಂದರ್ಭದಲ್ಲಿ ನಮ್ಮ ಮಿತ್ರರು ವಿಶೇಷವಾಗಿದ್ದಂಥ ಸಂದರ್ಭಗಳಲ್ಲೇ ಅಲ್ಲಿ ಹೋಗಿ ನೋಡಿ ಅನುಭವಿಸಿ ಇವ ಸರ್ಕಾರಗಳು ಇಂಥ ಉತ್ಸವಗಳಿಗೆ ದುಡ್ಡು ಖರ್ಚು ಮಾಡೋದು ಉತ್ಸವದ ಸಹಿತ ಎಷ್ಟು ಮಟ್ಟಿಗೆ ಜನಗಳಿಗೆ ಮುಡುತ್ತದೆ ಅನ್ನುವಂಥದ್ದು ಇವತ್ತು ಅವರು ತಮ್ಮ ಮಾತು ಹೇಳುವುದಕ್ಕೆ ಆಗ್ತದೆ. ಎಷ್ಟು ಮಟ್ಟಿಗೆ ಜನಗಳಿಗೆ ಮುಡುತ್ತದೆ ಅನ್ನುವಂಥದ್ದು ಇವತ್ತು ಅವರು ತಮ್ಮ ಮಾತು ಹೇಳುವುದಕ್ಕೆ ಆಗ್ತದೆ. ಇದೆಯಂತ ಆ ಪುಸ್ತಕದಲ್ಲಿ ನಾಟಕ ರೂಪದಲ್ಲಿ ಅವರು ತಮ್ಮ ವಿಷಯಗಳನ್ನ ಪ್ರಸ್ತಾವನೆ ಮಾಡಿದ್ದಾರೆ. ಇತಿಹಾಸವನ್ನು ವರ್ತಮಾನಕ್ಕೆ ತರುವ ಕೆಲಸ ಮಾಡಿದ್ದಾರೆ. ಒಬ್ಬರು ನಿಮ್ಗೆ ಏನೋ ಅನ್ನಿಸ್ತಿತ್ತು ನಮಸ್ಕಾರ ಸರ್. ಆ ಬೇರೆ ತಮಗೆ ಅಂತಃಕಲಗತರನ್ನ ಮಾತುಗಳನ್ನು ಮಾತಾಡಬೇಕಾದ್ರೆ ನಮ್ಮ ಭಾರತ ಸ್ವಾತಂತ್ರ್ಯದ ಪ್ರಥಮ ಕ್ರಾಂತಿಯ ಸುಸ್ಥಿತಿಯಲ್ಲಿ ಕಿತ್ತೂರಿನಿಂದ ಹೇಳಿದರೆ ಒಂಥರ ಅಭಿಮಾನ ಇರ್ತದೆ. ಅದು ಒಂಥ ಮನುಷ್ಯರಿಗೆ ಒಂಥರ ಆತಂಕ ಅನಿಸುತ್ತೆ. ಸಣ್ಣ ಒಂದು ಸಂಸ್ಥಾನ ಕಿತ್ತೂರು ಸಂಸ್ಥಾನ ಬೆಳಗಾವಿಯೊಳಗೆ ಅಲ್ಲಿ ಅದೇನೋ ಒಂದು ಆಂಗ್ಲ ಬ್ರಿಟಿಷರು ದತ್ತಕ ಒಂದು ಕಾಯ್ದೆಯನ್ನು ಮುಂದೆ ತಗೊಂಡ್ರಿ ರಾಜ್ಯದ ಒಂದು ಸಂಸ್ಥಾನದ ಏನನ್ನ ಗಮನಿಸ್ಬೇಕು ಅನ್ನೋ ಸಂದರ್ಭದೊಳಗೆ
ಪ್ರತಿರೋಧ ಮಾಡುವಂಥ ಧೀಮಂತ ಮಹಿಳೆ ಅಂದರೆ ನಮ್ಮ ರಾಣಿ ಕಿತ್ತೂರು ಚೆನ್ನಮ್ಮ ಅಂತೇಳಿ ಅಭಿಮಾನ ಮಾಡ್ತಾರೆ ಸರ್. ಒಬ್ಬ ಹೆಣ್ಣುಮಗಳು ಅಂತ ಒಬ್ಬ ಮಲ್ಲಸರ್ಜ ದೊರೆಯ ದ್ವಿತೀಯ ರಾಣಿಯಾಗಿ ಮತ್ತೊಬ್ಬರು ರುದ್ರಮ್ಮ ಆಗಾತು ಈಗಾತು ಸರ್. ಅಂಥ ಒಂದು ದಿಟ್ಟತನವನ್ನು ಆಗಿನ ಇದ್ರಾಗ ಸೂರ್ಯ ಮೃಗದ ಸಾಮ್ರಾಜ್ಯ ಅಂತ ಹೇಳಿ ಹೆಸರಿತ್ತು ಬ್ರಿಟಿಷರು. ಅಂಥವ್ರಿ ಅವರೇನು ಶೌರ್ಯದಿಂದ ಇದನ್ನು ಮಾಡಿದವರಲ್ಲ ರೀ, ಒಟ್ಟು ಕುತಂತ್ರಗಳನ್ನು ಮಾಡ್ಕೋತ ಬಂದು ಕವಚಕ್ಕೆ ಬಂದ ರಾಜ್ಯ ಮಾಡಿದವರು. ಅಂಥವ್ರನ್ನು ವಿರೋಧ ಮಾಡುವಂಥ ಒಂದು ಶಕ್ತಿ ರೀ ನಮ್ಮ ಚೆನ್ನಮ್ಮಳಲ್ಲಿ ಭಾಳ ಒಂದು ಅಭಿಮಾನ ಪಟ್ಟರೆ ಅವ್ರ ಶೌರ್ಯ ಬಗ್ಗೆ ರೀ ಹೆಮ್ಮೆ ಅನಿಸ್ತದೆ ಸರ್. ಇಂಥ ರಾಣಿ ಚೆನ್ನಮ್ಮ ಕುರಿತು ಸರ್ ನಮ್ಮ ಈಗಿನ ಜನರು ಕೂಡ ಸರ್ ನೆನಪಿಸುವಂಥ ಒಂದು ಕಾರ್ಯವನ್ನು ಘನ ಸರ್ಕಾರ ಮಾಡ್ಕೋತ ಬಂದದ್ರಿ. ಈ ಏನಾಗುತ್ತೆ ಗೊತ್ತಿರೋದಂಥ ಈ ಚೆನ್ನಮ್ಮಣ್ಣರು ಮತ್ತು ಈ ಸಾಂಸ್ಕೃತಿಕ ಕೆಲವೊಂದು ರಾಯಭಾರಿಗಳು ಅವರೆಲ್ಲ ಬಂದು ತಮ್ಮದೇ ಆದ ಒಂದು ಹಿಂದಿನ ಒಂದು ಹಿಮಾವಲೋಕನವನ್ನು ಮಾಡ್ತಿರ್ತಾರೆ. ಒಂದು ಉತ್ಸವದ ಒಂದು ಮೂಲ ಧ್ಯೇಯ ಅಂದರೆ ಹಿಂದಿನ ಒಂದು ಗತಭಯ ವೈಭವ ಅಂದರೆ ಮುಂದಿನ ಜನಾಂಗಕ್ಕೆ ತಿಳಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಇದು ಶ್ಲಾಘನೆ ಅಂತ ನನಗನ್ನಿಸ್ತದೆ ಸರ್. ನಮ್ಮ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಕ್ಕಳಿಗೆ ಕೆಲವೊಂದು ಅದು ವಿಶೇಷವಾದ ಹಾಗೆ ಅವರು ಎಷ್ಟು ಶಿಸ್ತಬದ್ಧವಾಗಿ ಸರ್ ಒಂದು ಅರಮನೆಯನ್ನು ಮಾಡ್ತಾರೆ. ಇದನ್ನ ಅರಮನೆಯನ್ನು ಸರ ಅದೇ ಪ್ರಕಾರವಾಗಿ ಒಂದು ರೂಪರೇಷೆಯನ್ನು ಹಾಕೊಂಡ್ರೆ ಈಗಿನ ಒಂದು ಘನ ಸರ್ಕಾರ ಕಟ್ಟಬೇಕು ಅಂದ್ರೆ ಮುಂದೆ ಅಂದರೆ ಉಳಿಲಿ ಅನ್ನುವಂಥ ದರ್ಶನ ಮಾಡಬೇಕಂತ ಆಗ್ತದೆ. ಆದರೆ ಕಿತ್ತೂರು ಮಾತ್ರ ಹೆಂಗೈತಿ ಇದೇನ ಐತಿ. ಆದರೆ ನನಗೆ ದೃಷ್ಟಿದ್ರೆ ಅಟ್ಲೀಸ್ಟ್ ಅದು ಒಂದು ಮಾದರಿಯ ಒಂದು ಕೋಟೆಯನ್ನು ಅದರ ನಿರ್ಮಾಣ ಮಾಡಬೇಕ್ರಿ. ಭಾಳ ದೊಡ್ಡ ತ್ಯಾಗವನ್ನು ಮಾಡಿದನ್ರಿ. ಅವನ ಹೆಸರು ಸಹಿತ ಅಮಟೂರು ಒಳಗಡೆ ನಮ್ಮ ಈಗ ಇಲ್ಲಿ ಬರೋದಕ್ಕೆ ಅಮಟೂರು ಒಳಗಡೆ ನಾಗನಗೌಡ ಪಾಟೀಲ್ ಅಂತೇಳಿ ಒಬ್ಬರು ಹಿರಿ ಮನುಷ್ಯರು ಬರ್ರಿ. ಅವರು ಅಮಟೂರು ಬಾಳಪ್ಪನ ಬಗ್ಗೆ ಭಾಳ ಅಭಿಮಾನ ರೀ. ಅವ್ರಿಗೆ ನಾಟಕಗಳು ಕೂಡಿಶೇಖರ್ ಅವ್ರು ಬರ್ತಿದ್ರಿ ಕೊಟ್ಟರೆ ಆವಾಗ ಅದನ್ನು ಒಂದು 550 ಸುಮಾರು 264 ಪುಟದ್ದು ಈ ಒಂದು ಇದನ್ನ ನಾಟಕವನ್ನು ಬರೆಯಾಕ್ರಿ ಮೂಲ ಪ್ರೇರಣೆ ಅಂದ್ರೆ ನಾಗನಗೌಡ ಪಾಟೀಲ್ ಸರ್. ಮತ್ತು ಅದೊಂದು ಒಂದು ಸಣ್ಣ ಮಾತಿಗೆ ಹೇಳ್ತಾರೆ ಸರ್. ಬೆಂಗಳೂರು ಯಾವುದೋ ಒಂದು ಲೈಬ್ರರಿ ಈ ಕೃತಿಯನ್ನು ಓದಂತ ಒಬ್ಬರು ವಿದ್ಯಾರ್ಥಿನಿರಿ ನನಗೆ ಫೋನ್ ಮಾಡಿ ಹೇಳಿದ್ರಿ ಸರ್, ನೀವು ಬರೆಯಂಥ ಕಿತ್ತೂರಕ್ಕೆ ಅಂತ್ಯಕ್ರಿಯೆ ಓದಿ ಭಾಳ ಮನಸ್ಸಿಗೆ ಖುಷಿ ಆಯ್ತು ರೀ, ಭಾಳ ಎಲ್ಲ ಬರ್ತೀರಿ ಅಂಥೇಳಿ ಹಾಗೆ ಹೇಳಿದಾಗ ನಿಜವಾಗಿ ಸರ್ ಒಂದು ಮಗುವಿನ ತಾಯಿಗೆ ಮಗುವಿನ ಬಗ್ಗೆ ಪ್ರಶಂಸೆ ಮಾಡಿದಾಗ ಖುಷಿ ಆಗ್ತದೆ ರೀ. ಹಂಗೆ ಒಬ್ಬ ಸಾಹಿತಿಗೆ ಸರ ಅದು ಭಾಳ ಸಂತೋಷ ಆಯ್ತು ರೀ. ಕಾಲದಲ್ಲಿ ತಮ್ಮ ರಾಜ್ಯಕ್ಕಾಗಿ ಅನೇಕ ವೀರ ಯೋಧರು ಹಾಗೂ ಅರಸರು ತಮ್ಮ ಪ್ರಾಣವನ್ನ ತೆತ್ತಿದ್ದಾರೆ. ಇವರ ನಡುವೆ ರಾಜ್ಯದ ರಕ್ಷಣೆಗಾಗಿ ಇಂಗ್ಲಿಷರ ವಿರುದ್ಧ ಹೋರಾಡಿದ ಪ್ರಥಮ ಮಹಿಳೆ ಎಂದರೆ ಕಿತ್ತೂರು ರಾಣಿ ಚೆನ್ನಮ್ಮ. ದತ್ತು ಪುತ್ರರಿಗೆ ರಾಜ್ಯವಿಲ್ಲ ಎಂಬ ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಹೋರಾಡಿದ ವೀರ ಮಹಿಳೆ ಚೆನ್ನಮ್ಮ. ಚೆನ್ನಮ್ಮ ಹುಟ್ಟಿ ಇಂದಿಗೆ 243 ವರ್ಷ. ಕಿತ್ತೂರು ಚೆನ್ನಮ್ಮ ಹುಟ್ಟಿದ್ದು 23 ಅಕ್ಟೋಬರ್ 1778ರಲ್ಲಿ. ಬೆಳಗಾವಿಯಿಂದ ಉತ್ತರಕ್ಕೆ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಕಾಕತಿ ಅವಳ ಹುಟ್ಟೂರು. ತಂದೆ ಕಾಕತಿಯ ದೇಸಾಯಿ ಧೂಳಪ್ಗೌಡ್ರು. ಚೆನ್ನಮ್ಮ ಎಳೆ ವಯಸ್ಸಿನಲ್ಲಿಯೇ ಕುದುರೆ ಸವಾರಿ ಹಾಗೂ ಬಿಲ್ಲು ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದಳು. ಕಿತ್ತೂರಿನ ಮಲ್ಲಸರ್ಜ ದೇಸಾಯಿ ಜೊತೆ ಚೆನ್ನಮ್ಮಳ ಮದುವೆಯಾಗುತ್ತೆ. 1772ರಿಂದ 1816ರವರೆಗೆ ರಾಜ್ಯವನ್ನಾಳಿದ ಮಲ್ಲಸರ್ಜ ದೇಸಾಯಿ ಕಿತ್ತೂರಿನ ಅರಸರಲ್ಲಿ ಪ್ರಮುಖನಾದವನು. ಮಲ್ಲಸರ್ಜ ದೊರೆಗೆ ರುದ್ರವ್ವ ಮತ್ತು ಚೆನ್ನಮ್ಮ ಇಬ್ಬರು ಹೆಂಡಂದಿರು. ಚೆನ್ನಮ್ಮಳಿಗೆ ಮಕ್ಕಳಿರಲಿಲ್ಲ. ಮಲ್ಲಸರ್ಜನ ಮರಣಾನಂತರ ರುದ್ರವ್ವನ ಹಿರಿಯ ಮಗ ಶಿವಲಿಂಗ ರುದ್ರಸರ್ಜ ಪಟ್ಟಕ್ಕೆ ಬಂದ. ಮಕ್ಕಳಿಲ್ಲದ ರುದ್ರಸರ್ಜ ಅನಾರೋಗ್ಯದಿಂದ 1824ರಲ್ಲಿ ಮರಣಿಸಿದ. ಇದಕ್ಕೆ ಮೊದಲು ಮಾಸ್ತ್ ಮರಡಿ ಬಾಳಪ್ಗೌಡ್ರ ಮಗ ಶಿವಲಿಂಗ ಎಂಬ ಬಾಲಕನನ್ನು ದತ್ತು ತೆಗೆದುಕೊಂಡಿದ್ದ. ಈ ದತ್ತು ಪುತ್ರರನ್ನು ಧಾರವಾಡದ ಕಲೆಕ್ಟರ್ ಥ್ಯಾಕರೆ ತಿರಸ್ಕರಿಸುತ್ತಾನೆ. 13 ಸೆಪ್ಟೆಂಬರ್ 1824ರಂದು ಥ್ಯಾಕರೆ ಸ್ವಂತ ಕಿತ್ತೂರಿಗೆ ಬಂದು ಕಂಪನಿ ಸರ್ಕಾರದಿಂದ ಮುಂದಿನ ಆದೇಶ ಬರುವವರೆಗೂ ತಾತ್ಕಾಲಿಕವಾಗಿ ಮಲ್ಲಪ್ಪ ಶೆಟ್ಟಿ ಹಾಗೂ ಹಾವೇರಿ ವೆಂಕಟರಾವ್ ಇವರನ್ನು ಸಂಸ್ಥಾನದ ವ್ಯವಹಾರ ನಿರ್ವಹಿಸಲು ನೇಮಕ ಮಾಡುತ್ತಾನೆ.
ಹಾಗೂ ಕಿತ್ತೂರಿನ ಭಂಡಾರಕ್ಕೆ ಬೀಗ ಮುದ್ರೆಯನ್ನ ಹಾಕುತ್ತಾನೆ. ಆದ್ರೆ ಇದನ್ನು ಕೆಚ್ಚೆದೆಯಿಂದ ಎದುರಿಸಿದವಳು ಮೃತ ಶಿವಲಿಂಗ ರುದ್ರ ಸರ್ಜನಾ ಮಲತಾಯಿ ಚೆನ್ನಮ್ಮ. ಆಗ ಬ್ರಿಟಿಷರು ಕಿತ್ತೂರು ಸಂಸ್ಥಾನವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಸನ್ನಾಹವನ್ನ ನಡೆಸಿದ್ರು. ಇದರಿಂದ ಕುಪಿತಗೊಂಡ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಲು ಸಿದ್ಧತೆಯನ್ನ ನಡೆಸಿದಳು. ಅರಮನೆಯ ಕಾರುಬಾರಿಗಳಾಗಿದ್ದ ಮಲ್ಲಪ್ಪ ಶೆಟ್ಟಿ, ವೆಂಕಟರಾಯ ಎಂಬ ದೇಶದ್ರೋಹಿಗಳಿಂದ ಈ ಸುದ್ದಿ ಧಾರವಾಡದ ಕಲೆಕ್ಟರ್ ಥ್ಯಾಕ್ರೆಗೆ ತಿಳಿಯಿತು. 1824 ಅಕ್ಟೋಬರ್ 21ರಂದು ಥ್ಯಾಕ್ರೆ ಹಠಾತ್ತಾಗಿ ಕಿತ್ತೂರಿನ ಕೋಟೆಯ ಮೇಲೆ ಎರಗಿದ. ಅಕ್ಟೋಬರ್ 23ರಂದು ಕೋಟೆಯ ಹೆಬ್ಬಾಗಿಲನ್ನು ಒಡೆಯಲು ಥ್ಯಾಕ್ರೆ ಕ್ಯಾಪ್ಟನ್ ಬ್ಲಾಕ್ಗೆ ಆಜ್ಞೆಯನ್ನ ಮಾಡಿದ. ಅಷ್ಟರಲ್ಲಿ ಕಿತ್ತೂರಿನ ಯೋಧ ಮಟೋರು ಬಾಳಪ್ಪ ಥ್ಯಾಕ್ರೆಯನ್ನ ಗುಂಡಿಕ್ಕಿ ಕೊಂದ. ಬ್ಲಾಕ್ ಮತ್ತಿತರ ಅಧಿಕಾರಿಗಳು ಹೋರಾಟದಲ್ಲಿ ಸತ್ರು. ನೂರಾರು ಬ್ರಿಟಿಷ್ ಸೈನಿಕರು ಸೆರೆ ಸಿಕ್ಕರು. ಚೆನ್ನಮ್ಮ ಈ ಸೆರೆಯಾಳುಗಳ ಬಗೆಗೆ ಉದಾರವಾಗಿ ನಡೆದುಕೊಂಡಳು. ಬ್ರಿಟಿಷರ ವಿರುದ್ಧ ಕಿತ್ತೂರಿನ ಪ್ರಥಮ ಗೆಲುವನ್ನು ಇಂದಿಗೂ ಸಹ ಕಿತ್ತೂರು ಉತ್ಸವದ ಮೂಲಕ ಆಚರಿಸಲಾಗುತ್ತದೆ. ಮೈಸೂರು, ಮದ್ರಾಸು, ಮುಂಬೈ, ಸೊಲ್ಲಾಪುರ್ ಇನ್ನಿತರ ಕಡೆಗಳಿಂದ ಬಂದ ಬ್ರಿಟಿಷ್ ಸೈನ್ಯ ಕಿತ್ತೂರಿನ ಮೇಲೆ ದಾಳಿ ಮಾಡಿತು. ದತ್ತು ಪುತ್ರನನ್ನು ಮಾನ್ಯ ಮಾಡುವುದಾಗಿ ಚಾಪ್ಲೇನ್ ವಚನ ಕೊಟ್ಟಾಗ ಚೆನ್ನಮ್ಮ ಕೈದಿಗಳನ್ನು ಬಿಡುಗಡೆ ಮಾಡಿದಳು. ಆದರೆ ಮಾತಿಗೆ ತಪ್ಪಿದ ಚಾಪ್ಲೇನ್ ಯುದ್ಧಕ್ಕೆ ಆಜ್ಞೆ ಮಾಡಿದ. ಇದರಿಂದ ಕ್ರೋಧಿತಳಾದ ಚೆನ್ನಮ್ಮ ಸ್ವಂತತನ ವೀರರೊಂದಿಗೆ ಕಾಳಗಕ್ಕೆ ಮುಂದಾದಳು. ಬ್ರಿಟಿಷರ ಸುಸಜ್ಜಿತ ಆಯುಧಗಳೆದುರು ಕಿತ್ತೂರು ಪಕ್ಷಕ್ಕೆ ಸೋಲುಂಟಾಯಿತು. ಚೆನ್ನಮ್ಮ ಮತ್ತು ಸೊಸೆ ವೀರವ್ವನನ್ನು ಬಂಧಿಸಿ ಬೈಲುಹೊಂಗಲದಲ್ಲಿ ಸೆರೆ ಇರಿಸಲಾಯಿತು. ಚೆನ್ನಮ್ಮ ಮತ್ತೆ ರಾಜ್ಯ ಪಡೆಯುವ ಆಸೆ ಹೊತ್ತು ಸಂಗೊಳ್ಳಿ ರಾಯಣ್ಣನಂತ ವೀರ ಯೋಧರ ಗುಪ್ತ ಸಂಪರ್ಕ ಪಡೆದಳು. ಕಿತ್ತೂರಿನ ಬಿಡುಗಡೆಗಾಗಿ ಪ್ರಯತ್ನ ನಡೆಸಲು ತನ್ನ ಒಡವೆಗಳನ್ನು ಹಣವನ್ನು ಕಳಿಸುತ್ತಾ ಅವರನ್ನ ಹುರಿದುಂಬಿಸಿದಳು. ಕೊನೆಗೆ ರಾಣಿ ಚೆನ್ನಮ್ಮ ತನ್ನ 57ನೇ ವಯಸ್ಸಿನಲ್ಲಿ 1829 ಫೆಬ್ರವರಿ 2ರಂದು ಕೊನೆಯುಸಿರೆಳೆದಳು. ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದ ದಿನ, ಬ್ರಿಟಿಷರಿಗೆ ಸೋಲುಣಿಸಿದ ಈ ದಿನವನ್ನ ರಾಜ್ಯ ಸರ್ಕಾರ ಪ್ರತಿ ವರ್ಷ ಕಿತ್ತೂರಿನ ಉತ್ಸವವಾಗಿ ಆಚರಣೆ ಮಾಡ್ತಾ ಇದೆ. ಕಿತ್ತೂರಿನ ರಾಣಿ ಚೆನ್ನಮ್ಮ ಇಂದಿಗೂ ಎಂದೆಂದಿಗೂ ಅಜರಾಮರ. ವಿಜಯ್ ಕುಮಾರ್ ಸರ್ ದೇಸಾಯಿ ಕಡೆ ಬಂದ ಅವಾಗ ಅದ್ರ ಬಗ್ಗೆ ಬರೀಲಿಕ್ಕೆ ಬರೆದ ಮೇಲೆ ಅವರ ಸುಪುತ್ರರಾದ ಆಮೇಲೆ ಯಾಕೆ ಚೆನ್ನಮ್ಮನವರು ಮತ್ತು ನಮಗೆ ಮರುಸರಿಸಿ ಯಾಕೆ ಮಹತ್ವದ ವ್ಯಕ್ತಿಗಳಾಗ್ತಾರೆ ಅಂತಂದ್ರೆ ಬಸವೇಶ್ವರರು ಸಾಂಸ್ಕೃತಿಕ ನಾಯಕರು ನಮ್ಮ ನಾಡಿಗೆ. ಆತನಿಗೆ ಥ್ಯಾಕ್ರೆ ಒಂದು ವರದಿಯನ್ನ ಕೇಳ್ತಾನೆ. ದತ್ತಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ಒಂದು ವರದಿಯನ್ನ ಕೇಳ್ತಾನೆ. ಹೆಡ್ ಕ್ಲಾಸ್ ಅಂದ್ರೆ ಇವತ್ತೇ ನಾವು ಮ್ಯಾನೇಜರ್ ಅಂತೇನು ಹೇಳ್ತೀವಲ್ಲ, ಆ ಕೇಳಿದಂತ ಸಂದರ್ಭದಲ್ಲಿ ಆ ಹಾವೇರಿಯ ವೆಂಕಟರಾವ್ ಅವ್ರ ಬಗ್ಗೆ ಲಾವಣಿಗಳು ಹೇಳ್ತಾರೆ. Story of unknown heroines of India. Welcome to Study IQ. सबने महात्मा गांधी, भगत सिंह, चंद्रशेखर आजाद, लाला लाजपत राय, अशफाकुल्ला खान, जवाहरलाल नेहरू, सुभाष चंद्र बोस, बाल गंगाधर तिलक जैसे अनेकों स्वतंत्रता सेनानियों के नाम तो जरूर सुने होंगे, क्योंकि इन्हीं स्वतंत्रता सेनानियों के बलिदानों की कहानी भारतीय स्वतंत्रता संग्राम की गौरव गाथा का निर्माण करती है। पर कहीं न कहीं इस गौरव गाथा में हमेशा पुरुष वर्ग का जिक्र ज्यादा रहता है। रानी लक्ष्मीबाई, मैडम भीकाजी कामा, सरोजनी नायडू, दुर्गा भाभी जैसे कुछ चुनिंदा नामों को छोड़ दिया जाए तो महिला फ्रीडम फाइटर्स की चर्चा अक्सर उतनी नहीं होती। लेकिन इसका ये मतलब नहीं है कि इंडियन वुमेन का इंडिपेंडेंस स्ट्रगल में रोल कुछ कम था, ऐसा बिल्कुल भी नहीं है। फ्रीडम स्ट्रगल के हर मोड़ पर महिलाओं ने बढ़ चढ़कर अपना योगदान दिया था। आज हम कुछ ऐसी ही वुमेन फ्रीडम फाइटर्स की कहानी लेकर आए हैं जिनकी शौर्य गाथा को अक्सर इतिहास की किताबों में जगह नहीं मिलती। इस सफर की शुरुआत करते हैं कित्तूर की रानी चेन्नम्मा से। कित्तूर रानी चेन्नम्मा। रानी चेन्नम्मा कित्तूर कर्नाटका देश की रानी थी। ऐसा कहा जाता है कि रानी चेन्नम्मा ब्रिटिशर्स के खिलाफ हथियार उठाने वाली पूरे भारत की पहली महिला थी। कि रानी चेन्नम्मा ब्रिटिशर्स के खिलाफ हथियार उठाने वाली पूरे भारत की पहली महिला थी। यूं तो ये भारत से ब्रिटिशर्स को भगाने में सक्सेसफुल नहीं हुई, लेकिन ब्रिटिशर्स के खिलाफ किए गए उनके इस विद्रोह ने पूरे भारत की नारियों के लिए प्रेरणा का काम किया। अगर इनके जीवन की बात करें तो इनका जन्म 1778 में कर्नाटका के एक छोटे से गांव ककाती में हुआ। बचपन से ही ये अपने युद्ध कौशल के लिए जानी जाती थी। इनका विवाह
कि टूर के राजा मल्लासा राजा देसाई से हुआ और उनसे उनके एक बेटे की प्राप्ति हुई। कुछ सालों बाद उनके बेटे की मृत्यु हो गई और शायद इसी वजह से रानी चेन्नम्मा को ब्रिटिशर्स के खिलाफ जंग छेड़नी पड़ी। दरअसल ब्रिटिशर्स द्वारा डॉक्ट्रिन ऑफ लैप्स नाम की पॉलिसी को भारत में लागू किया गया, जिसके तहत किसी भी भारतीय राजा की अपनी खुद की संतान न होने पर उसका राज्य ब्रिटिश एम्पायर में विलय कर लिया जाता है, यानी उन्हें अडॉप्टेड चाइल्ड को अपना उत्तराधिकारी बनाने का राइट नहीं दिया जा रहा था। इसके लिए उन्हें ब्रिटिश सरकार से अप्रूवल लेना पड़ता था, जो ज्यादातर केसेस में वो नहीं देती थी और इस तरह ज्यादा से ज्यादा भारतीय राज्यों को हड़पने की तैयारी कित्तूर राज्य के साथ भी यही होना तय था, क्योंकि उस समय कित्तूर का कोई उत्तराधिकारी नहीं था। पर रानी चेन्नम्मा और कित्तूर के लोगों को ये बिल्कुल भी मंजूर नहीं था। उन्होंने अपने छोटे से राज्य के सभी लोगों को एकजुट किया और ब्रिटिश सरकार के खिलाफ विद्रोह शुरू कर दिया। इस विद्रोह में ब्रिटिश पुलिस के कई जवान मारे जाते। जब ब्रिटिश गवर्नमेंट को मालूम चला कि एक छोटे से राज्य के लोगों ने उनके कई सारे ऑफिसर्स की हत्या कर दी, तब उन्होंने कित्तूर पर एक बड़ी आर्मी के थ्रू अटैक करवाया। इस अटैक में भी जब रानी चेन्नम्मा और उनकी टीम की जीत होने लगी तो ब्रिटिश आर्मी ने उनके साथ छल कपट करना शुरू कर दिया। इसके तहत ब्रिटिश आर्मी रानी चेन्नम्मा के किले में घुस गई और वहां उनके तोपों से गन पाउडर निकालकर उसमें कीचड़ भरना शुरू कर दिया। ऐसा करने से रानी चेन्नम्मा की सभी तोप बर्बाद हो गई और वो ब्रिटिशर्स के खिलाफ जंग में हारने लगी। रानी चेन्नम्मा को बंदी बना लिया गया और उन्हें 5 साल तक जेल में रखा गया, जिस दौरान उनकी मृत्यु हो गई। दोस्तों, रानी चेन्नम्मा अंत में ब्रिटिशर्स से हार जरूर गई, लेकिन एक समय के लिए उन्होंने अपनी एक छोटी सी फौज के साथ ही ब्रिटिश गवर्नमेंट को घुटने टेकने पर मजबूर कर दिया। इनकी इसी वीरता से इंस्पायर होकर भारतीय महिलाओं ने ब्रिटिशर्स के खिलाफ जंग में बढ़ चढ़ कर पार्टिसिपेट करना शुरू किया। रानी चेन्नम्मा ಅವಾಗ ಅದ್ರ ಬಗ್ಗೆ ಬರೀಬೇಕು ಬರೆದ ಮೇಲೆ ಅವರ ಕುಟುಂಬದವರು ಕಂದನ ಹಡಿಲಿಲ್ಲ, ಗಂಡನ ಸುಖ ಉಡಲಿಲ್ಲ, ರಂಡಿತನ ಅಂದ್ರೆ ವಿಧವೆತನ ಮೂಲ ಆಯ್ತು ಅಂದ್ರೆ 9 ವರ್ಷ ಇದ್ದಾಗ ಮದುವೆ ಆಗ್ತದೆ, 11 ವರ್ಷದಲ್ಲೇ ಗಂಡನ ಕಳ್ಕೊಳ್ತಾರೆ ಅಂತ ಸಂದರ್ಭ. ಆತ್ಮೀಯ ಸ್ನೇಹಿತ ಬಂಧುಗಳಿಗೆಲ್ಲ ವಂದನೆಗಳು. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ಶುಭ ದಿನದ ಹೃತ್ಪೂರ್ವಕ ಶುಭಾಶಯಗಳು. ಧನ್ಯವಾದ. ಆತ್ಮೀಯ ಸ್ನೇಹಿತ ಬಂಧುಗಳಿಗೆಲ್ಲ ವಂದನೆಗಳು. ಎನ್ರಿ ದಯಮಾಡಿ ಈ ಪೂರ್ಣ ನೋಡಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ಶುಭ ದಿನದ ಹೃತ್ಪೂರ್ವಕ ಶುಭಾಶಯಗಳು. ಧನ್ಯವಾದ. ಆತ್ಮೀಯ ಸ್ನೇಹಿತ ಬಂಧುಗಳಿಗೆಲ್ಲ ವಂದನೆಗಳು. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ಶುಭ ದಿನದ ಹೃತ್ಪೂರ್ವಕ ಶುಭಾಶಯಗಳು. ಧನ್ಯವಾದ.